ಬೇಗ ಬರೋ ತಾನೆ, ಜನ ಓಡಾಡ್ತಿರ್ತಾರೆ. ಈಗ ತಾನೇ ಅಷ್ಟು ದೊಡ್ಡ ಗಲಾಟೆ ಆಗಿದೆ, ಯಾರಾದರೂ ನೋಡಿದ್ರೆ ಪ್ರಮಾದ ಆಗತ್ತೆ. ಕೊಡಿ. ಇರ್ಲಿ ಬಿಡಿ, ಇವೆಲ್ಲ ದೊಡ್ಡದಲ್ಲ. ಮನುಷ್ಯ ನಡುವಿನ ವಿಶ್ವಾಸ ದೊಡ್ಡದು. ಹೇಗಿತ್ತು ನಾನು ಕೇಳಿದ ಪ್ರಶ್ನೆಗಳಲ್ಲ, ನೀವು ಏನು ಹೇಳಬೇಕು ಅನ್ಕೊಂಡಿದ್ರೋ ಅದಕ್ಕೆ ತಕ್ಕನಾಗಿತ್ತು ತಾನೇ. ನೀ ತಪ್ಪು ಮಾಡಿದ್ರು ನಾವು ಅದನ್ನ ಸರಿ ಮಾಡ್ತಿದ್ವಿ. ದುಡ್ಡು ಸರಿ ಇದೆಯಾ ಎಣಿಸ್ಕೊ. ಇರ್ಲಿ ಇಷ್ಟೇ ಅಲ್ಲ, ಅಗತ್ಯ ಬಿದ್ರೆ ಮತ್ತೆ ಕರ್ಸ್ಕೋತೀನಿ. ಖಂಡಿತ ಈ ದೇಹ ಇರೋದೇ ಪರೋಪಕಾರಕ್ಕಲ್ವೇ. ಬರ್ತೀನಿ. ಯಾಕೆ ಯಾವಾಗಲೂ ಯಾವ್ದಾದ್ರು ವಿಷಯ ತಲೆನಲ್ಲಿ ಹಾಕ್ಕೊಂಡು ಸಿಡ್ಮಿಡ ಅಂತಿರ್ತೀಯ. 25 ವರ್ಷದಿಂದ ನಾಟಕ ಕಂಪ್ನಿ ನಾನು ನೋಡಿದ ಚೆಲುವೆ ನೀನೇನಾ? ಅಪ್ಸರೆ ಅಂತ ಆಸೆ ಪಟ್ಟು ಮದುವೆ ಆದೆ, ಆಮೇಲೆ ಬರೀ ನಿರಾಸೆ. ಶೃಂಗಾರ ರಸನೇ ಗೊತ್ತಿಲ್ವಲ್ಲ ನಿನಗೆ? ನಿನ್ನ ಹತ್ರ ಇರೋದು ಕೋಪ, ದ್ವೇಷ, ಖಾರ ರಸ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ನೋಡ್ರಿ, ಇವಾಗ ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ ಹೋಯ್ತು. ಮಾಡೋದೆಲ್ಲ ಮಾಡಿಬಿಟ್ಟು ಶೃಂಗಾರ ರಸ ಅಂತೆ, ಶೃಂಗಾರ ರಸ. ನಾನೇನೇ ಮಾಡಿದೆ? ಆ ರಾಧಿಕಾ ನಿನ್ನೆ ಸಂಜೆ ಹೋಗ್ತಾ ಇದ್ರು, ನಿಮ್ಮ ಬಾಯಿ ಸುಮ್ಮನಿರ್ಲಾರ್ದೆ ಇವತ್ತು ಮಂಗಳವಾರ ಏನಂತ ಕೇಳಿದ್ರಿ, ಹೋಗ ಗಾಡಿ ನಿಂತೋಯ್ತು. ಅದನ್ನ ಕೇಳೋ ಅವಶ್ಯಕತೆ ಇತ್ತ ನಿಮಗೆ? ಇವತ್ತು ಬೆಳಗ್ಗೆ ಹೊರಟಿರೋಳು ಮತ್ತೆ ಉಳ್ಕೊಂಡ್ರು. ಒಟ್ನಲ್ಲಿ ಅವಳು ಹೋಗಲ್ಲ, ಇವ್ರು ಕಳಿಸಲ್ಲ. ಮನೆ ಅನ್ನೋದು ಛತ್ರ ಮಟ್ಟದ ಸಂಸಾರ ಆಗೋಗೈತಿ. ಆಶ್ರಮದಲ್ಲಿದ್ದಾಗ ಬೇರೆ ಮಾತು, ಈಗ ನಮ್ಮ ಮನೆಗೆ ಬಂದಿದ್ಯಾ, ನಾನು ಹೇಳ್ದ ಹಾಗೆ ಕೇಳಬೇಕು. ಅಮ್ಮ, ನಾನು ಗರ್ಭಿಣಿ ಅಷ್ಟೇ, ರೋಗಿ ಅಲ್ಲ. ಆಶ್ರಮದಲ್ಲಿದ್ದಾಗ ನಾನು ಎಷ್ಟೊಂದು ಕೆಲಸಗಳನ್ನ ಮಾಡ್ತಿದ್ದೆ ಗೊತ್ತಾ? ಹೇಳಿದ್ನಲ್ಲ, ಆಶ್ರಮದ ಮಾತು ಆಶ್ರಮಕ್ಕೆ. ನೀವು ನನ್ನ ಇಲ್ಲಿ ಉಳಿಸ್ಕೊಳ್ಳೇಬಾರ್ದಾಗಿತ್ತು. ಪಾಪ ಆಶ್ರಮದಲ್ಲಿ ತುಂಬ ಕೆಲಸಗಳಿರುತ್ತೆ, ಅವರೇ ಮಾಡ್ಕೊಳ್ತಾ ಇರ್ತಾರೆ. ಎಷ್ಟು ಕಷ್ಟ ಆಗ್ತಿದೆಯೋ ಏನೋ. ಗುರೂಜಿನೇ ಅನುಮತಿ ಕೊಟ್ಟಿದ್ದಾರಲ್ಲ. ಅವರೇನೋ ಅನುಮತಿ ಕೊಟ್ಟಿದ್ದಾರೆ, ಆದರೆ ಯಾವ್ಯಾವ ರೋಗಿಗೆ ಯಾವ್ಯಾವ ಔಷಧಿ ಕೊಡಬೇಕು ಅನ್ನೋದು ನನಗೆ ಮಾತ್ರ ಗೊತ್ತಿರೋದು. ಅವ್ರು ಮರ್ತು ಬಿಡ್ತಾರೆ. ರಾಧಿಕಾ, ಈಗ ನಿನ್ನ ಸೇವೆನೇ ಬೇರೆ ಯಾರಾದರೂ ಮಾಡಬೇಕು ಅಂಥ ಸ್ಥಿತಿ ನಿಂದು. ನೀನು ನೋಡಿದ್ರೆ ಬೇರೆಯವ್ರ ಸೇವೆ ಮಾಡೋ ಯೋಚನೆ ಮಾಡ್ತಿದ್ದೀಯ. ನೋಡು, ಮಾತು ಸಾಕು. ಈಗ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೋ. ನಿಮ್ಮ ಮತ್ತಿಗೆ ಕೇಳಬೇಕಾ? ಅವ್ರಿಗೇನೋ ಸೇವೆ ಮಾಡೋ ಹುಚ್ಚು, ಅವ್ರು ಮಾಡೋದಲ್ದೆ ನಮ್ಮನ್ನ ಯಾಕ್ರಿ ಗೋಳೈಕೋತಾರೆ? ಕೈ ತೊಳಸು, ಕಾಲು ತೊಳಸು, ತುತ್ತು ಮಾಡಿ ಬಾಯಿಗಿಡು, ಜೋಗಳ ಹಾಡು, ತಟ್ಟು ಮಲಗಿಸು. ಶಿವ, ಅವ್ರು ಹಿಂಗಾರ ಮಾಡ್ಕೊಂಡು ಹಾಳಾಗೋಗ್ಲಿರಿ. ಈ ಸಲ ಏನಾದರೂ ನನ್ನ ವಿಷಯಕ್ಕೆ ಬಂದ್ರೆ ನಾನು ಸುಮ್ಮನಿರೋದಿಲ್ಲ. ಚಕೋರಿ ಈ ಕೆಲಸ ಮಾಡು, ಚಕೋರಿ ಇದನ್ನ ತಗೊಂಡಾಗ ಅವಳಿಗೆ ಕೊಡು, ಚಕೋರಿ ರಾಧಿಕಾ ಕರೀತಿದ್ದಾಳೆ. ಈ ಸಲ ಬಂದು ನನಗೆ ಮಾತಾಡ್ಸ್ಲಿ, ಮುಖಕ್ಕೆ ಕೊಡ್ದಂಗೆ ಉತ್ತರ ಹೇಳ್ತೀನಿ. ಚಕೋರಿ ಈ ಮನೆಗೆ ಚಾಕ್ರಿ ಮಾಡಕ ಇರೋದು? ನಮ್ಮ ಚಕೋರಿ ಇದ್ದಾಳಲ್ಲ, ನಿಮ್ಗೆ ಏನೇ ಬೇಕಿದ್ರು ಅವಳ ಹತ್ರ ಕೇಳು, ಅವಳು ಮಾಡ್ತಾಳೆ. ಈ ಮನೇಲಿ ನಾನು ಹೇಗೋ ಅವಳು ಹಾಗೆ ಅನ್ಕೋ. ರಾಧಿಕಾ, ನಮ್ಮ ಚಕೋರಿ ಅಡ್ಡಾದಿಡ್ಡಿ ಮಾತಾಡ್ತಾಳಷ್ಟೆ. ಅವಳ ಮನಸ್ಸು ಮಗು ಥರ. ಅವಳಿಗೂ ನಿನ್ನ ವಯಸ್ಸಿನ ಮಗಳೇ ಇದ್ದಾಳೆ. ಅವಳಿಗೆ ನೀನಂದರೆ ತುಂಬ ಪ್ರೀತಿ ಇರುತ್ತೆ. ನೀನು ಒಂದು ಕೇಳಿದ್ರೆ ಅವಳು 10 ಸೇವೆ ಮಾಡ್ತಾಳೆ. ನಾನು ಅವಳಿಗೆ ಹೇಳ್ತೀನಿ. ಯಾರಿಗೂ ಭಾರ ಆಗಿರೋದಕ್ಕೆ ನನಗಿಷ್ಟ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಭಾರ, ತೊಂದರೆ. ರಾಧಿಕಾ, ನೀನು ಈಗಿರೋ ಸ್ಥಿತಿಲಿ ನಿನಗೋಸ್ಕರ ಅಲ್ಲದೆ ಹೋದ್ರು ನಿನ್ನ ಹೊಟ್ಟೆಲಿರೋ ಮಗುಗೋಸ್ಕರನಾದರೂ ನೀನು ಬೇರೆಯವ್ರ ಸಹಾಯ ತಗೊಳ್ಳೇಬೇಕು. ಅದಕ್ಕೆ ನಿನ್ಗೆ ಯಾಕೆ ಕೆಲಸ ಹೇಳ್ತಾರೆ? ಯಾರೋ ನಮ್ಮ ಮನೆಗೆ ಬಂದರೆ ಅವ್ರ ಸೇವೆ ನೀನು ಯಾಕೆ ಮಾಡಬೇಕು? ಅವಶ್ಯಕತೆ ಬಿದ್ದರೆ ಮನೆಯಲ್ಲಿ ಆಳುಗಳಿಲ್ವಾ? ಅಂಥ ಕೆಲಸಕ್ಕೆ ಅಂತ 4 ಹೆಣ್ಮಕ್ಳಿದ್ದಾರೆ, ಅವ್ರು ಮಾಡ್ತಾರೆ ಬಿಡು. ಆಳು ಮಾಡಿದ್ದು ಹಾಳು. ಎಲ್ಲ ಕೆಲಸಗಳನ್ನ ಆಳುಗಳಿಗೆ ಹೇಳೋಕ್ಕಾಗುತ್ತಾ? ಮನೆ ಗುಡಿಸೋದು, ತೋಟಕ್ಕೆ ನೀರು ಹಾಕೋದು, ಹೊರಗಡೆ ಓಡಾಟಗಳನ್ನು ಹೇಳ್ಬೋದು. ಹಾಗಂತ ಮನೇಲಿರೋ ಗರ್ಭಿಣಿ ಆರೈಕೆನ ಅವ್ರಿಗೆ ಒಪ್ಸೋಕ್ಕಾಗುತ್ತಾ? ನಾವೇ ನೋಡ್ಕೋಬೇಕು. ನಾನು ಚಕ್ಕೋರಿಗೆ ಹೇಳ್ತೀನಿ, ನೀನು ಮಲ್ಕೊ.
ಲೆಕ್ಕದಲ್ಲಿ ನಾನು ಬೇರೆ ಅಲ್ಲ, ಮನೆ ಕೆಲಸದವ್ರು ಬೇರೆ ಅಲ್ಲ. ಅವ್ರು ನನಗೆ ಬಂದು ಹೇಳಿದ್ರು ಏನು ಆಶ್ಚರ್ಯ ಇಲ್ಲ. ನೋಡಿ, ನಾನು ಈಗಲೇ ಹೇಳಿದ್ದೀನ, ಅವ್ರ ಮುಖದ ಮೇಲೆ ಹೊಡೆದಂಗೆ ಜವಾಬ್ ಕೊಡ್ತೀನಿ ಅಂತ. ನೀನೇನೋ ಜವಾಬ್ ಕೊಡೋದು ಬೇಡ, ಅದಕ್ಕೆ ನಾನೇ ಹೇಳ್ತೀನಿ. ನೀನೇನಿದ್ರು ನನ್ನ ಸೇವೆ ಮಾಡೋಕೆ ಕಷ್ಟ ಇರೋದು ಕಂಡ್ಕೊಂಡವ್ರದಲ್ಲ. ಅದೇ ಅದ್ಯಾರೋ ತೆರಿಗೆ ಲೆಕ್ಕ ತೋರ್ಸೋಕೆ ಬರ್ತಾರೆ, ಅದನ್ನ ನೀನೇ ನೋಡಬೇಕು ಅಂತ ನಿಮ್ಮ ಅಣ್ಣ ಹೇಳ್ತಿದ್ರಲ್ಲ, ಹೋಗಿ ನೋಡಿದ್ಯಾ? ಓ, ಹೋಗ್ತೀನಿ ಅದಕ್ಕೆ. ಬೇಗ ಹೋಗಪ್ಪ. ಚಕೋರಿ, ಹೇಳಿ ಅಕ್ಕ. ರಾಧಿಕಾ ರೂಮಲ್ಲಿ ಒಬ್ಬಳೇ ಇರ್ತಾಳೆ. ಪ್ರತಿ ಸಲ ನಾನೇ ಅವಳನ್ನ ಗಮನಿಸೋಕ್ಕಾಗಲ್ಲ. ಅದಕ್ಕೆ ಅವಳ ಬಗ್ಗೆ ನೀನೇ ನಿಗಾ ವಹಿಸ್ಬೇಕು. ಆಯ್ತಕ್ಕ. ರಾಧಿಕಾ ಈ ಮನೇಲಿ ಇರೋಷ್ಟು ದಿನ ಅವಳ ಜವಾಬ್ದಾರಿ ನಿಂದೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ನೀನು ನೋಡ್ಕೋತೀಯ ಅಂತ ನಾನು ಅವಳಿಗೆ ಹೇಳಿದ್ದೀನಿ, ಸರಿನಾ? ಆಯ್ತಕ್ಕ. ಏನಾದರೂ ಹೇಳೋಕ್ಕಿತ್ತ? ಇಲ್ಲಕ್ಕ. ಏನು ಹಾಗೆ ನೋಡ್ತಿದ್ಯಾ? ಹೋಗು, ರಾಧಿಕಾ ನೋಡ್ಕೋ ಹೋಗು. ಆಯ್ತು, ಹೋಗ್ತೀನಿ. ಚಂದ್ರು, ನೀನದು ಅದೇ ಲೆಕ್ಕಪತ್ರ ನೋಡಕ್ ಹೋಗ್ಬೇಕು, ಟ್ಯಾಕ್ಸ್. ಸರಿ. ನಾನೇ ಕ್ಷಮೆ ಕೇಳೋದು? ತಪ್ಪು ಮಾಡಿರೋರು ನ್ಯಾಯವಾಗಿರೋ ಹತ್ರ ಹೋಗಿ ಕ್ಷಮೆ ಕೇಳೋದು ನ್ಯಾಯ. ಆದ್ರೆ ಇವರು ಕಳ್ಳರು, ಇವ್ರ ಹತ್ರ ನಾನೇ ಕ್ಷಮೆ ಕೇಳಬೇಕು. ನಾನ್ ಕದ್ದೆ ಅಂತ ಆರೋಪ ಮಾಡ್ತಾ ಇದಾರಲ್ಲ, ಆ ಮನೆಯಲ್ಲಿ ನನಗೆ ಕದ್ದೆ ಐಡಿಯಾ ಕೊಡ್ತಾರೆ ಯಾರು ಅಂತ ಅವ್ರನ್ನೇ ಕೇಳಿ. ಆ ದೇವಸ್ಥಾನದ ಬೀಗ ತೆಗೆದು ಅಲ್ಲಿರೋ ದುಡ್ಡನ್ನು ತಗೋಬಾ ಅಂತ ಆ ಮನೆಯವರೇ ಹೇಳಿದ್ದೆ. ಅದಕ್ಕೆ ನಾನು ಕದ್ದೆ. ನಾನೀಗ ನನಗೆ ಕಳ್ತನ ಮಾಡೋದಕ್ಕೆ ಯಾರು ಸಹಾಯ ಮಾಡೋದು ಅಂತ ನಿಮ್ಗೆ ಹೇಳಿ. ನಿಮ್ಮ ಎದುರು ನಿಂತಿದ್ದಾರಲ್ಲ ವಿಷ್ಣು, ತಾಯಿ ಮಗ ಇಬ್ಬರು ಸೇರ್ಕೊಂಡು ಎಂಥ ಮೋಸ ಮಾಡಿಬಿಟ್ರು ನಮಗೆ. ನನಗೆ ಅನುಮಾನ ಇತ್ತು ಇದರಲ್ಲೇನೋ ಮಸಲತ್ ನಡೀತಾ ಇದೆ ಅಂತ. ಕೊನೆವರೆಗೂ ಹೇಳಿದೆ ಬನ್ನಿ ಹೊರಡೋಣ ಅಂತ. ನನ್ನ ಮಾತೇ ಕೇಳಿಲ್ಲ ನೀವು. ನಂಬಿಟ್ಟೆ ಕಣೋ. ಅವರು ಸುರಿಸಿದ ಕಣ್ಣೀರನ್ನ ನಂಬಿಟ್ಟೆ ನಾನು. ಎಂಥ ಅವಮಾನ ಮಾಡಿಬಿಟ್ರೆ ನಮಗೆ ಅವರು. ಕ್ಷಮಿಸಿದ್ದೀನಿ ಅಂತ ಹೇಳೋಕೆ ಬನ್ನಿ ಅಂತ ನಾಟಕ ಮಾಡಿ ಕರೆಸ್ಕೊಂಡು ಅಲ್ಲಿ ಜನರನ್ನ ಸೇರಿಸಿ ಅವ್ರ ಮುಂದೆ ಒಂದು ಸುಳ್ಳು ಕತೆ ಕಟ್ಟಿ ನಾನೇ ಕದಿಯೋದಕ್ಕೆ ಹೇಳಿದ್ದೆ ಅಂತ ಹೇಳ್ಬಿಟ್ಟಲ್ಲ ಶಾಂತನು. ಅವನೇ ಕಳ್ಳ, ಅವನು ಮಾತನ್ನು ಯಾರು ನಂಬ್ತಾರೆ? ನಮ್ದೇ ಇರ್ಬೋದು ಪ್ರದೀಪ, ಆದ್ರೆ ಅಪವಾದ ಹೊರಿಸಿದಾನಲ್ಲ, ಅಪವಾದ ಹೊತ್ಕೊಂಡವನು ಅರ್ಧ ಅಪರಾಧಿನೇ. ನಮ್ಮ ದೇವಸ್ಥಾನಕ್ಕೆ ನಮ್ಮನ್ನೇ ಕರೆಸಿ ನಮ್ಮ ಜನಗಳ ಮುಂದೆನೇ ನಮಗೆ ಅವಮಾನ ಮಾಡಿಬಿಟ್ನಲ್ಲ. ಇದು ಸಹಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ. ಡ್ಯಾಡ್, ಒಂದೇ ಒಂದ್ಸಲ ನಾವು ಮಾಡದೇ ಇರೋ ತಪ್ಪಿಗೆ ನಮ್ಮ ಮೇಲೆ ಆರೋಪ ಹೊರಿಸಿದ್ದಕ್ಕೆ ನಮಗೆ ಇಷ್ಟೊಂದು ಅವಮಾನ ಆಗ್ತಿದೆ, ನೋವು ಆಗ್ತಿದೆ. ಆದರೆ ಪಾಪ ರಾಧಿಕಾ, ಅವಳಿಗೆ ಪ್ರತಿ ಸಲ ಅವಮಾನ ಆಗ್ತಾ ಇತ್ತು. ನೆನಪಿದೆಯಾ ನಿಮಗೆ? ಪಾಪ ರಾಧಿಕಾ ಯಾವಾಗಲೂ ನ್ಯಾಯನೇ ಮಾತಾಡ್ತಾ ಇದ್ಲು. ಆದರೆ ನಾವ್ಯಾರೂ ಅವಳ ಮಾತಿಗೆ ಬೆಲೆನೇ ಕೊಡಲಿಲ್ಲ. ಸತ್ಯನೇ ಹೇಳ್ತಾ ಇದ್ಲು, ನಾವು ಯಾರೂ ನಂಬಲಿಲ್ಲ. ಎಷ್ಟೊಂದು ಬೇಡ್ಕೋತಾ ಇದ್ಲು ಅವಳು. ಅವಳ ಮಾತಿಗೆ ಬೆಲೆ ಕೊಡದೆ ಬೇರೆ ಹುಡುಗನ ಜೊತೆ ಮದುವೆ ಮಾಡೋಕೆ ಹೊರಟಿದ್ವಲ್ಲ, ಅವಳಿಗೆ ಎಷ್ಟು ನೋವಾಗಿರ್ಬೇಕು. ರಾಧಿಕಾ, ನಾವೇ ಅವಳ ಪಾಲಿಗೆ ವಿಲನ್ ಆಗ್ಬಿಟ್ವಿ.
ನಾವೇ ಅವಳಿಗೆ ಅವಮಾನ ಮಾಡಿಬಿಟ್ವಿ. ಅವಳಿಗೆ ಹೀಗಾಗಿರಬೇಕು. ಹೌದು ಡ್ಯಾಡ್, ಅದಕ್ಕೆ ನಮಗೆ ಶಿಕ್ಷೆ. ಅವಳು ಹಾಕಿರೋ ಕಣ್ಣೀರಿಗೆ ಬಡ್ಡಿ ಬಡ್ಡಿ ಸಮೇತ ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ. ಪಾಪ ರಾಧಿಕಾ ಇಲ್ಲಿ ಯಾವ ಪಾರು ಪಡ್ತಿದ್ದಾಳೆ ಏನೋ. ಅಲ್ಲ ಡ್ಯಾಡ್, ರಾಧಿಕಾ ಪಟ್ಟ ಕಷ್ಟಕ್ಕೆ ನಮಗೆ ಶಿಕ್ಷೆ ಸಿಗ್ತಿರೋದು ನಿಜ ಅನ್ನೋದಾದ್ರೆ ಇನ್ನು ಶಾಂತನುಗೆ ಡಬಲ್ ಶಿಕ್ಷೆ ಸಿಗಬೇಕು. ಅವನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಏಯ್, ಎಲ್ಲಿ ಹೊಟ್ಟೆ ನೀನು? ಉತ್ತರ ಕೊಡೋದಕ್ಕೆ ಆ ಶಾಂತನು ಮಾಡಿರೋ ಪ್ರತಿಯೊಂದು ಪಾಪಕ್ಕೂ ಉತ್ತರ ಕೊಡೋದಕ್ಕೆ. ನನ್ನ ಪ್ರತಿಫಲ ನನ್ನ ಮಾತು. ರಾಧಿಕಾ, ಅಕ್ಕ ಹೇಳಿದರೆ ನಿನ್ನನ್ನು ಚೆನ್ನಾಗಿ ಗಮನಿಸ್ಕೋಬೇಕಂತೆ. ನಿನಗೇನು ಬೇಕು ಹೇಳು, ನಾನು ಏನು ಸೇವೆ ಮಾಡಲಿ ನಿನಗೆ? ಅಯ್ಯೋ ಬಿಡ್ತು ಅನ್ನಿ, ನಿಮ್ಮ ಹತ್ರ ನಾನು ಸೇವೆ ಮಾಡಿಸ್ಕೊಳ್ಳೋದಾ? ಏನು ಬೇಡ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಅಯ್ಯೋ, ಎಲ್ಲಾದ್ರೂ ಉಂಟಾ ಬಿಡ್ತು ಅನ್ನವ? ಅತಿಥಿ ದೇವೋ ಭವ. ಹಂಗಂದ್ರೆ ನೀ ದೇವರು, ನಾವು ನಿನ್ನ ಭಕ್ತರು. ನೀ ಕಾಲಲ್ಲಿ ತೋರಿಸಿದ್ದು ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀವಿ. ಹಾಗೆಲ್ಲ ಮಾತಾಡಬೇಡಿ, ನೀವು ದೊಡ್ಡವರು, ನಿಮ್ಮ ಹತ್ರ ನಾನು ಸೇವೆ ಮಾಡಿಸ್ಕೊಳ್ಳೋದಾ? ರಾಧಿಕಾ ಕುತ್ಕೋ. ಅದೆಲ್ಲ ಸೇವೆ ಅಂತ ಯಾಕಂತೀಯ? ಅದು ಆತಿಥ್ಯ, ನನ್ನ ಕರ್ತವ್ಯ. ನಾನು ಹೇಗೋ ಚಕ್ಕರಿನೂ ಹಾಗೆ. ಅವಳು ಮಾಡೋದು ಬೇಡ ಅಂತ ನೀನು ಹೇಳಿದ್ರೆ ನನಗೂ ಅವಳಿಗೂ ಭೇದ ಮಾಡಿದ ಹಾಗಾಗುತ್ತೆ. ಚಕ್ಕೋರಿಗೂ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅಲ್ವಾ? ಅಯ್ಯೋ, ಕೇಳ್ತಿರಲ್ಲಕ್ಕ. ಅದು ಹೌದು. ನಿನ್ನ ಕಾಲು ನೋವು ಹೇಗಿದೆ ಈಗ? ಹಾಗೇ ಇದೆ, ಸ್ವಲ್ಪ ನೋವು. ಹೌದಾ? ಕಾಲು ಕೊಡು, ಹಚ್ತೀನಿ. ಅಯ್ಯೋ ಬೇಡ, ನೀವು ಹಚ್ಚೋದು ಬೇಡ, ನನಗೆ ಕೊಡಿ, ನಾನೇ ಹಚ್ಕೋತೀನಿ. ಅಯ್ಯೋ, ಹಚ್ಚಿಸ್ಕೋ ರಾಧಿಕಾ. ನಿನಗೆ ಗೊತ್ತಿಲ್ಲ, ನಮ್ಮ ಅಕ್ಕನ ಕೈಯಾಗ ಎಂಥ ಜಾದು ಐತಂದ್ರ ಅವ್ರ ಮುಲಾಮ್ ಹಚ್ಚಿ ಒಂದೆರಡು ಸಲ ತಿಕ್ಕಿದ್ರೆ ಸಾಕು, ಎಂಥ ನೋವಿದ್ರು 2 ನಿಮಿಷದಲ್ಲಿ ಮಾಯ ಆಗೋಗುತ್ತೆ. ನೀ ಹಚ್ಚಿಸ್ಕೋ ಅಕ್ಕ, ಹಚ್ಚಿರಿ. ಕೊಡು, ಕಾಲು ಕೊಡು. ಸೌಪರ್ಣಿಕಾ, ಅಯ್ಯೋ, ಇವ್ರು ಕರೀತಾ ಇದ್ದಾರೆ, ಏನು ಮಾಡೋದೀಗ? ಚಕೋರಿ ನೀನೇ ಹಚ್ಚಿಬಿಡಮ್ಮ. ಶಾಂತನು. ಆದ್ರೆ ಇವ್ರ ಕಳ್ಳರು, ಇವ್ರ ಹತ್ರ ನಾನೇ ಕ್ಷಮೆ ಕೇಳಬೇಕು. ಆ ದೇವಸ್ಥಾನದ ಬೀಗ ತೆಗೆದು ಅಲ್ಲಿರೋ ದುಡ್ಡನ್ನು ತಗೋಬಾ ಅಂತ ಆ ಮನೆಯವರೇ ಹೇಳಿದ್ರು. ಅದಕ್ಕೆ ನಾನು ಕದ್ದೆ. ಪ್ರದೀಪ, ದೇವಸ್ಥಾನದಲ್ಲಿ ಮಾಡಿದ ಗಲಾಟೆ ಸಾಲದು ಅಂತ ಇಲ್ಲೂ ಗಲಾಟೆ ಮಾಡ್ಬೇಕು ಅಂತ ಬಂದಿದ್ಯಾ? ಪೊಲೀಸಿಗೆ ಫೋನ್ ಮಾಡ್ತೀನಿ, ಹೊಟ್ಟೋಗಿಲ್ಲಿಂದ. ಏಯ್ ನಯವಂಚಕರ್ ನೀವಿಬ್ರು, ನಮ್ಮನ್ನ ನಂಬಿಸಿ ಕಾಲಿಡಿದು ಪೂಸಿ ಹೊಡೆದು ದೇವಸ್ಥಾನಕ್ಕೆ ಕರೆಸಿ ನಾವೇ ತಪ್ಪು ಮಾಡಿದೀವಿ ಅಂತ ಸಿಕ್ಕಾಕ್ಸೋದಕ್ಕೆ ನೋಡ್ತಾ ಇದ್ರಲ್ಲ. ಹೇಡಿಗಳು ನೀವಿಬ್ರು, ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಏಯ್, ನಿಮ್ಮಮ್ಮ ನಿನಗೆ ಗಂಡು ಅಂತ ಜನ್ಮ ಕೊಟ್ಟಿದ್ದಾಳೆ. ಅದಾಗದೆ ಹೋದ್ರೆ ಹೆಣ್ಣಾದ್ರೂ ಆಗು, ಅದಕ್ಕೂ ಲಾಯಕ್ಕಿಲ್ಲ ಬಿಡು ನೀನು.
ಏಯ್ ಏನಕ್ಕೆ ಸುಮ್ಮನೆ ಕಿಸಿತಾ ಇದೀಯಾ? ಲೇ ಪ್ರದೀಪ, ನಿನ್ನ ನೋಡಿದ್ರೆ ನಗು ಬರುತ್ತೆ ಕಣ. ನಿನ್ನಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬ ನೋಡಿದ್ರೆ ನಗು ಬರುತ್ತೆ. ಯಾಕೋ? ನಾನು ಮೋಸ ಮಾಡಿದೆ ನಿಜ, ಮೋಸ ಹೋದ್ರಲ್ಲ ನೀವೆಂತ ಗುಗ್ಗುಗಳು. ಯಾರೋ ಇಬ್ರು ಔಟ್ಸೈಡರ್ಸ್ ಬಂದು ಏನೋ ಹೇಳಿದ್ರು ಅಂತ ಅವ್ರ ಮಾತನ್ನು ನಂಬ್ಕೊಂಡು ನೀವೇ ಕಿತ್ತಾಡಿದ್ರಲ್ಲ, ಎಂತ ಮುಟ್ಟಾಡ್ರು. ಹೌದು, ನಿಮಗೆ ಮೋಸ ಮಾಡಿದ್ದು ನಾನೇ. ರಾಧಿಕಾನ ಹುಚ್ಚಿಯಾಗುವಾಗ ಮಾಡಿದ್ ಕೂಡ ನಾನೇ. ರಾಧಿಕಾನ ಹುಚ್ಚುಚ್ಚಾಗಾಡಿಸಿ ನೀವೆಲ್ಲ ನಂಬೋ ಹಾಗೆ ಮಾಡಿದ್ ಕೂಡ ನಾನೇ. ವಿಷುನ ಕೊಂದಿದ್ದು ನಾನೇ. ವಿಷು ಅಂತ ಬಂದ ಶ್ರೀ ವಿಷು ಅಲ್ಲ ಅಂತ ನನಗೆ ಯಾವತ್ತೂ ಗೊತ್ತಿತ್ತು, ಆದ್ರೆ ನಾನು ನಿಮ್ಗೆ ಯಾರಿಗೂ ಹೇಳಿಲ್ಲ. ಯಾಕೆ ಗೊತ್ತಾ? ನಿಮಗೆ ಟೋಪಿ ಹಾಕಬೇಕು ಅಂತ. ನಿನ್ನ ತಂದೆನೇ ಕಳ್ಳ ಅಂತ ಸಾಬೀತು ಮಾಡಿ ನನ್ನ ಬದಲು ನಿನ್ನ ತಂದೆನ ಜೈಲಿಗೆ ಹೋಗೋ ಹಾಗೆ ಮಾಡ್ತೀನಿ. ಇದೆಲ್ಲ ನನಗೆ ಚಿಕ್ಕೆ ಹೊಡೆದಷ್ಟು ಸುಲಭ ಕಣ. ಪ್ರದೀಪ, ಇಷ್ಟೇ ಅಲ್ಲ, ನಿನ್ನ ವಂಶ ಒಂದು ಚೂರು ಉಳಿಬಾರ್ದು, ನುಚ್ಚು 100 ಆಗುವಾಗ ಮಾಡ್ತೀನಿ. ನಿಮ್ಮ ವಂಶದ ಒಂದು ತಲೆನೂ ಉಳಿಬಾರ್ದು, ಹಾಗೆ ಮಾಡ್ತೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗಲೇ. ಶಾಂತನು, ನಿನಗೆ ನಮ್ಮ ಮೇಲೆ ಯಾಕೆ ಅಷ್ಟೊಂದು ಕೋಪ? ನಮ್ಮ ವಂಶದ ಮೇಲೆ ಯಾಕೆ ಅಷ್ಟೊಂದು ಸೇಡು? ನಾವೇನ್ ಮಾಡಿದೀವಿ? ಅದರಿಂದ ನಿನಗೇನು ಲಾಭ ಸಿಗುತ್ತೆ? ತೃಪ್ತಿ ಸಿಗುತ್ತೆ. ನಾನು ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮ ವಂಶನ ನಿರ್ವಂಶ ಮಾಡ್ತೀನಿ ಅಂತ. ಇದ್ದೋನವನೊಬ್ಬ ವಿಷು, ಅವನನ್ನು ಮುಗಿಸ್ಬಿಟ್ಟೆ. ಈ ವಂಶ ಬೆಳಗ್ತೀನಿ ಅಂತ ವಂಶದ ಕುಡಿ ಹೊತ್ಕೊಂಡು ರಾಧಿಕಾ ಕಾಯ್ತಾ ಇದ್ಲು, ಅವಳನ್ನು ಓಡಿಸ್ಬಿಟ್ಟೆ. ಇನ್ನು ಉಳ್ಕೊಂಡಿರೋ ನೀನೊಬ್ಬ. ನಿನ್ನನ್ನು ಮುಗಿಸ್ಬಿಟ್ರೆ ಭಾರದ್ವಾಜ್ ವಂಶ ಫಿನಿಶ್. ಏಯ್, ಭಾರದ್ವಾಜ್ ವಂಶದ ಮೇಲೆ ನಿನಗೆ ಯಾಕೆ ಅಷ್ಟೊಂದು ಸೇಡು ಅಂತ ನಾನು ಕೇಳ್ತಾ ಇರೋದು. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನನ್ನ ತಾಯಿನ ಕೇಳುವಂತ. ಹೇಳಿ ಶಾರದವ್ರೆ, ಏನ್ ವಿಷಯ? ನಮ್ಮ ವಂಶದ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಸೇಡು? ಹೇಳಿ. ಹೇಳ್ತೀನಿ, ಸಮಯ ಬಂದಾಗ ಹೇಳ್ತೀನಿ. ನೀನು ಕೊನೆ ಉಸಿರು ಬಿಡೋದ್ರೊಳಗೆ ಖಂಡಿತ ಹೇಳ್ತೀನಿ.